ಈಗ ಈ ಎಜುಕೇಶನ್ ಎಕ್ಸ್ಪೋ ಬಗ್ಗೆ ಜೋಸೆಫ್ ಸರ್ ಮಾತಾಡಬೇಕು ಅಂತಾನೆ ಕೇಳ್ಕೊಳ್ತೀನಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಚಾನ್ಸಲರ್ ಡಾಕ್ಟರ್ ವಿಜಿ ಜೋಸೆಫ್ ಸರ್. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ವೇದಿಕೆಯಲ್ಲಿರುವ ನಮ್ಮ ಪಬ್ಲಿಕ್ ಟಿವಿಯ ಕ್ಯಾಪ್ಟನ್, ಅದೇ ರೀತಿ ಸ್ವಾಮೀಜಿಯವರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಮೋಹನ್ ಬಾಬು ಅವರು, ಅದೇ ರೀತಿ ರಾಜೀಗೌಡರು, ರಾಮಯ್ಯ ಯೂನಿವರ್ಸಿಟಿ ವೈಸ್ ಚಾನ್ಸಲರು, ಮತ್ತು ಇಲ್ಲಿ ಹಲವಾರು ಮುಖ್ಯಸ್ಥರು ಇಲ್ಲಿರುವವರು, ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ರಂಗಣ್ಣವರು ಭಾಳ ಬ್ಯುಸಿಯಾಗಿದ್ದಾರೆ, ಪರವಾಗಿಲ್ಲ. ನಾನು ಇವತ್ತು ಇನಾಗ್ರೇಷನ್ ಇರುವಾಗ ಯಾರು ಇಲ್ಲಿ ಸೆಲೆಬ್ರಿಟೀಸ್ ಯಾರು ಅಂತ ಕೇಳ್ತೀನಿ. ನಮ್ಮ ಹರೀಶ್ ಅವ್ರಿಗೆ ಕೇಳಿದಾಗ ಹರೀಶ್ ಅವರು ಹೇಳಿದ್ರು, ನಮ್ಮ ಅನ್ನದಾತರೆಲ್ಲರೂ ನನಗೆ ಇವತ್ತು ಸೆಲೆಬ್ರಿಟೀಸು ಅಂದರು. ನಾನು ಅಂದ್ಕೊಂಡೆ, ನಾವು ಅವರಿಗೆ ಅನ್ನದಾತರಾದರೆ ನಮಗೆ ಯಾರು ಅನ್ನದಾತರು ಹಾಗಾದರೆ? ನಾವು ಅನ್ನದಾತರೆ ಅಂತ ತಿಳ್ಕೊಳ್ಳೋಣ, ನಾವೆಲ್ಲ ಸೇರಿ ಇವತ್ತು ಇನಾಗ್ರೇಷನ್ ಮಾಡೋಣ ಅಂತ ಹೇಳಿದ್ವಿ. ಪಬ್ಲಿಕ್ ಟಿವಿ ಹೇಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ, ರಂಗಣ್ಣನ ಬಗ್ಗೆನೂ ಸ್ವಾಮೀಜಿಯವರು ಹೇಳಿದ್ದಾರೆ. ಇನ್ನು ನಾನು ಹೇಳಬೇಕಾಯ್ದು ಮಕ್ಕಳಿಗೆ. ಸ್ವಾಮೀಜಿಯವರು ಹೇಳಿದಾಗೆ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ ಬಂದಿದೆ, ಇವರೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಎಲ್ಲ ಸ್ಟಾಲಿಗೂ ವಿಸಿಟ್ ಮಾಡಬೇಕು. ಒಬ್ಬರು ಮೇಲೂ ಇನ್ನೊಬ್ಬರು ಕೀಳು ಅಂತಿಲ್ಲ. ನಾವೆಲ್ಲರೂ ನಮ್ಮ ಸಮಾನವಾದ ಸ್ಪರ್ಧೆಯಲ್ಲಿದ್ದೇವೆ. ಈ ಸ್ಪರ್ಧೆ ಮಾತ್ರ ಇಲ್ಲಿ ಯಾವುದೇ ರೀತಿಯಾದ ಇನ್ನೊಬ್ಬರನ್ನ ತೆವಳೋದಾಗಲಿ ಹೊಗಳೋದಾಗಲಿ ನಡೆಯುವುದಿಲ್ಲ. ನಿಮ್ಮಲ್ಲಿ ಏನೇನು ಶಕ್ತಿ ಇದೆ ಅದು ಹೇಳಿ. ಒಂದು ವೇಳೆ ಕಡಿಮೆ ಇದ್ದರೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾವೆಲ್ಲರೂ ಬೆಂಗಳೂರನ್ನು ಎಜುಕೇಷನ್ ಹಬ್ ಆಗಿ ಮಾಡಬೇಕು, ಪ್ರತಿಜ್ಞೆ ತಗೋಬೇಕು. ಇದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಮಾಡಬೇಕಾದ ಕೆಲಸ. ಗ್ಲೋಬಲ್ನಲ್ಲಿ ನಾವು ಏನು ಕೇಳಿದ್ರು, ಪ್ರಪಂಚದಲ್ಲಿ ಎಲ್ಲಾದರೂ ಹೈಯರ್ ಎಜುಕೇಷನ್ ಅಂತ ಹೇಳಿದ್ರೆ ಅದು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ಭಾವನೆ ನಾವು ತರಬೇಕು. ಈ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡೋಣ. ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಪಬ್ಲಿಕ್ ಟಿವಿಗೂ ಒಳ್ಳೆಯದಾಗಲಿ, ಪಬ್ಲಿಕ್ ಟಿವಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೂ ಜಯ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.